ಇಂಡಿಯನ್ ಅಗ್ರಿಕಲ್ಚರ್ ನೀಡ್ಸ್ ವರ್ಗೀಸ್ ಕುರಿಯನ್. ಯಾರು ಓದಿದ್ದೀರಾ? ಯಾರು ಓದಿದ್ದೀರಾ? ಒಬ್ರು ಇಲ್ಲ. ಕೇಳಿದಿರಾ ಹೋಗ್ಲಿ ಇವ್ರ ಹೆಸರುನ? ವರ್ಗೀಸ್ ಕುರಿಯನ್. ಹೂ ಇಸ್ ಹಿ? ಫಾದರ್ ಆಫ್ ವೈಟ್ ರೆವಲ್ಯೂಷನ್. ಎಸ್. ಸೊ ಈ ಆರ್ಟಿಕಲ್ ಅಲ್ಲಿ ನಿಮ್ಗೆ ಆಪರ್ಚುನಿಟಿ ಇದೆ. ಸೊ ವಾಟ್ ಹಿ ಡಿಡ್ ಅಂಡ್ ವಾಟ್ ವಿ ಆರ್ ಮಿಸ್ಸಿಂಗ್ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಏನಮ್ಮ? ಓಕೆ, ತುಂಬಾ ಇಂಪಾರ್ಟೆಂಟ್. ಇಂಡಿಯನ್ ಅಗ್ರಿಕಲ್ಚರ್ ನೀಡ್ಸ್ ವರ್ಗೀಸ್ ಕುರಿಯನ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಅದಾದ್ಮೇಲೆ ಆತರ ಮತ್ತೊಂದು ರೆವಲ್ಯೂಷನ್ ಆಗ್ಲೇ ಇಲ್ಲ. ಯಾರು ಅದನ್ನ ಮಾಡೆಲ್ ಆಗಿ ತಗೊಳ್ಳೇ ಇಲ್ಲ. ಅದನ್ನ ಮಾಡಿದಿದ್ರೆ ಅಗ್ರಿಕಲ್ಚರ್ ಇವತ್ತು ಇಷ್ಟು ಸಫರ್ ಆಗ್ಬೇಕಾಗಿರ್ಲಿಲ್ಲ. ಓಕೆ, ಸೊ ಹಂಗಾರೆ ವಾಟ್ ಹಿ ಡಿಡ್ ಅಂತದ್ ಏನ್ ಸ್ಪೆಷಲ್ ಮಾಡಿದ್ರು? ಸೊ ಅಮೂಲ್ ಕೇಳಿದಿರಲ್ವಾ? ಓಕೆ, ಸೊ ಅಮೂಲ್ ಸಕ್ಸಸ್ ಡಸ್ ನಾಟ್ ಸೀಮ್ ಟು ಹ್ಯಾವ್ ಬಿಕಮ್ ಕ್ಯಾಟಲಿಸ್ಟ್ ಫಾರ್ ಸಿಮಿಲರ್ ಮೂವ್ಮೆಂಟ್ಸ್ ಅಕ್ರಾಸ್ ದ ಅದರ್ ಅಗ್ರಿಕಲ್ಚರ್ ಕಮಾಡಿಟೀಸ್. ಮಿಲ್ಕ್ ಅನ್ನೋದು ಒಂದು ಕಮಾಡಿಟಿ. ಅಗ್ರಿಕಲ್ಚರ್ ಬೇಕಾದಷ್ಟು ಇತ್ತಲ್ವಾ ಕಮಾಡಿಟಿ. ಮೇ ಬಿ ಲೈಕ್ ಈಗ ಆಯಿಲ್ ಸೀಡ್ಸ್ ಇರ್ಬೋದು. ಆಯಿಲ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅದ್ರ ಅಂದ್ರೆ ಯಾವ್ದೋ ಕಮಾಡಿಟಿ, ನಾಟ್ ಜಸ್ಟ್ ಇದು ಫ್ರೂಟ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು. ಎಲ್ಲೂ ಕೂಡ ಈ ತರ ಒಂದು ದೊಡ್ಡ ರೆವಲ್ಯೂಷನ್ ಆಗಿಲ್ಲ. ಸೊ ಅದನ್ನ ಯಾಕೆ ರೆವಲ್ಯೂಷನ್ ಅಂತ ಕರಿತೀವಿ? ಓಕೆ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ವರ್ಗೀಸ್ ಕುರಿಯನ್. ಇಲ್ಲ ಇವಾಗ 2012 ಅಲ್ಲಿ ಡೆತ್ ಆಗಿದ್ದು. ಓಕೆ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ವರ್ಗೀಸ್ ಕುರಿಯನ್. ಓಕೆ, ಸೊ ಇದನ್ನ ಈಗ ಫಾರ್ಮುಲಾಸ್ ಇಶ್ಯೂಸ್ ನೋಡಿದ್ವಲ್ಲ, ಅದಾದ್ಮೇಲೆ ಅಂದ್ರೆ ಫಾರ್ಮರ್ಸ್ ಆರ್ ಸ್ಟಿಲ್ ಇನ್ ಪ್ರಾಬ್ಲಮ್ ಇವತ್ತಿಗೂ ಕೂಡ. ಓಕೆ, ಸೊ ಹಂಗಿದ್ರೆ ಏನಕ್ಕೆ ಆತರ ಒಂದು ಪಾತ್ನ ಯಾರು ಚೂಸ್ ಮಾಡ್ಲಿಲ್ಲ? ಯಾಕಂದ್ರೆ ಸಕ್ಸಸ್ ಮಾಡೆಲ್ ಅದು. ಯಾವುದು? ಅಮೂಲ್ ಮಾಡೆಲ್ ಇದೆ ಅಲ್ಲ ಕರ್ನಾಟಕದಲ್ಲಿ. ಯಾವುದು? ಕರ್ನಾಟಕದಲ್ಲಿ KMF. ಎಸ್, ನಂದಿನಿ. ಓಕೆ, ಅದು ಕೂಡ ಅಂದ್ರೆ ಅದ್ರ ರಿಪ್ಲಿಕಾ ಇದು. ಅವ್ರ ಹೆಂಗೆ ಅಮೂಲ್ ಅಕ್ರಾಸ್ ಇಂಡಿಯಾ ಇದೆ ಆಕ್ಚುಲಿ ಅದು ಅಮೂಲ್. ಬಟ್ ಈ ಕರ್ನಾಟಕದಲ್ಲಿ KMF ಅದೇ ಮಾಡೆಲ್ ಮೇಲೆ ರನ್ ಆಗಿದ್ದು ಸಕ್ಸಸ್ಫುಲ್ ಮಾಡಲ್. ಮುಂಚೆ ಏನಿತ್ತು, ಈಗ ಒಬ್ಬ ಫಾರ್ಮರ್ ಮಿಲ್ಕ್ ನ ತಗೊಂಡು ಹೋಗ್ತಾನೆ ಅಂದ್ರೆ ಐದರ್ ಡೈರೆಕ್ಟ್ಲಿ ಹಿ ಇಸ್ ಗೋಯಿಂಗ್ ಟು ಸೆಲ್ ಮಾರ್ಕೆಟಿಗೆ ಬಂದು, ಇಲ್ಲ ಯಾರೋ ಮಿಡ್ಲ್ ಮೆನ್ನು ಅವ್ರಿಗೆ ತಿಳಿದ ರೇಟ್ ಕೊಟ್ಟು ತಗೊಂಡು ಹೋಗ್ತಾ ಇದ್ದ. ಬಟ್ ಇವತ್ತು ಹೆಂಗಾಗಿದೆ, ಅದು ಎಷ್ಟು ಸಿಸ್ಟಮ್ಯಾಟಿಕ್ ಇದೆ ಅಂತಂದ್ರೆ, ನೀವು ಅಲ್ಲಿ ಏನೋ ಡೈರಿ ಇರುತ್ತೆ, ಊರಲ್ಲಿ ಒಂದು ಡೈರಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಫಿಕ್ಸ್ಡ್ ರೇಟ್ ಏನ್ ಎಷ್ಟು ಬೇಕಷ್ಟು ರೇಟ್ ಫಿಕ್ಸ್ ಮಾಡೋದಲ್ಲ, ಗೌರ್ಮೆಂಟ್ ಕಡೆಯಿಂದ ಫಿಕ್ಸ್ ಆಗಿರುತ್ತೆ. ಸೊ ಅವ್ನಲ್ಲಿ ಹೋಗ್ಬಿಟ್ಟು ಸೆಲ್ ಮಾಡಿ ಬರ್ತಾನೆ, ಟೆನ್ಷನ್ ಫ್ರೀ, ಮತ್ತೆ ರೆಗ್ಯುಲರ್ ಇನ್ಕಮ್ ಆಗತ್ತೆ. ಸೊ ಆ ಒಂದು ಕೋಆಪರೇಟಿವ್ ಮಾಡೆಲ್ ನ ಹುಟ್ಟು ಹಾಕಿದ್ದು ವರ್ಗೀಸ್ ಕುರಿಯನ್. ಓಕೆ, ಸೊ 100 ಬರ್ತ್ ಆನಿವರ್ಸರಿ ನೆನಪು ಮಾಡ್ಕೊಳಕ್ ಕಾರಣ ಬರ್ತ್ ಆನಿವರ್ಸರಿ ಮತ್ತೆ ಫಾರ್ಮರ್ ಇಶ್ಯೂಸ್ ಇನ್ನೂ ಸಾಲ್ವೆ ಆಗ್ಲಿಲ್ವಲ್ಲ ಅಂತ. ಈ ಕುರಿಯನ್ ಬಗ್ಗೆ ಹೇಳೋದಾದ್ರೆ, ವರ್ಗೀಸ್ ಕುರಿಯನ್ ಬಗ್ಗೆ ಹೇಳೋದಾದ್ರೆ ಬರಕ್ ಸಾಧ್ಯ. ಯಾಕೆ ಅಂತಂದ್ರೆ ಹಿ ಇಸ್ ನಾಟ್ ಫ್ರಮ್ ದ ಫಾರ್ಮರ್, ಅಂದ್ರೆ ಆ ಫಾರ್ಮರ್ ಕಮ್ಯುನಿಟಿನೂ ಅಲ್ಲ. ಅರ್ಥ ಆಗ್ತಿದೆಯಲ್ಲ? ಹಿ ವಾಸ್ ಲೈಕ್ ಅ ಏಲಿಯನ್ ಫಸ್ಟ್ ಅಲ್ಲಿ ಹೋದಾಗ ನಾರ್ತ್ ಇಂಡಿಯಾದಲ್ಲಿ. ಯಾಕಂದ್ರೆ ಹಿ ಇಸ್ ಫ್ರಮ್ ಸೌತ್. ಸೊ ಒಂಥರ ಡಿಸ್ಕನೆಕ್ಟೆಡ್, ನಮ್ಮೂರು ಅಂತ ಫೀಲಿಂಗ್ ಇರಲ್ಲ, ಗೊತ್ತಲ್ಲ. ಸೊ ಇವ್ರೇನ್ ಮಾಡ್ತಾರೆ ಅನ್ನೋ ಫೀಲಿಂಗ್ ಅಲ್ಲಿ ಅವ್ರಿಗೆ ಆಗಿದ್ದು ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ, ರೈಟ್. ಬಟ್ ಅದಾದ್ಮೇಲೆ ಅವ್ರು ಮಾಡಿದ್ದು ಇದೆಯಲ್ಲ ಅಚೀವ್ಮೆಂಟ್, ಟಿಲ್ ನೌ ಅಂದ್ರೆ ಇನ್ನೊಬ್ರು ಆ ಥರದ್ ಮತ್ತೆ ಮಾಡಕ್ ಆಗಿಲ್ಲ ಅನ್ನೋದೇ ಈ ಬೇಜಾರು ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಒಂದು ಪಾಯಿಂಟ್ ಅವ್ರು ಹೈಲೈಟ್ ಮಾಡ್ತಾ ಇದಾರೆ. ಈ ಫಾರ್ಮಿಂಗ್ ಕಮ್ಯುನಿಟಿ ಈಗ ಫಾರ್ಮುಲಾಸ್ ಫೇಲ್ ಆಯ್ತಲ್ಲ, ಹೌ ಹಿ ಬಿಕೇಮ್ ಸಕ್ಸಸ್ಫುಲ್? He understood the farmer's problem in depth and he became part of it. Thereby he got the trust. ಅವರಿಂದ ಅವನಿಗೆ ನಂಬಿಕೆ ಅಂದ್ರೆ ಫಾರ್ಮರ್ಸ್ ನಂಬಿಕೆ ಬಂತು. ಎಸ್, ಇವರು ಏನೋ ಮಾಡ್ತಾ ಇದಾರೆ ನಮಗೆ. ಫಸ್ಟ್ ಅವ್ರು ತಗೊಂಡಿದ್ದು ಇಲ್ಲಿ ಏನಂದ್ರೆ ಟ್ರಸ್ಟ್ ಡಿಫಿಸಿಟ್ ಕಾಣಿಸ್ತಾ ಇತ್ತು ನಮಗೆ. ಓಕೆ, ಸೊ ಇಲ್ಲಿ ಅಂದ್ರೆ ಹೇಳ್ತಿರೋದವ್ರು ವರ್ಗೀಸ್ ಕುರಿಯನ್ ಹೇಗೆ ಟ್ರಸ್ಟ್ ಇಟ್ಕೊಂಡು ಇದನ್ ಮಾಡಿದ್ರು, ಆತರ ನಾವಿಲ್ಲಿ ಫಾರ್ಮರ್ಸ್ ಬಗ್ಗೆ ಟ್ರಸ್ಟ್ ಇಟ್ಕೊಂಡು ಅವ್ರ ಜೊತೆ ಮಿಂಗಲ್ ಆಗಿ ಮಾಡಿದ್ರೆ ಫಾರ್ಮರ್ಸ್ ಲಾನ 100% ಅಂತ ಹೇಳ್ತಿರ್ಲಿಲ್ಲ, ಅಟ್ಲೀಸ್ಟ್ ಇಂಪ್ಲಿಮೆಂಟೇಷನ್ ಯಾರು ಬರ್ತಿತ್ತೇನು. ಓಕೆ, ವಿತ್ ಸಮ್ ಮಾಡಿಫಿಕೇಶನ್ಸ್.
Okay. There was a time when Kurian seemed to be improbable architect of rural revolution that would eventually transform the lives of millions of farmers in Gujarat. Okay. So, improbable architect of rural revolution. Okay. That would eventually transform the lives of ಮುಂಚೆ ಇವ್ರನ್ನ ಯಾರು ನಂಬಿರ್ಲಿಲ್ಲ ಅಂದ್ರೆ ಇವ್ರು ಮಾಡ್ತಾರೆ ಅನ್ನೋದ್ರ ಬಗ್ಗೆ. Many saw him outsider ಹೇಳಿದ್ನಲ್ಲ ಕೇಸ್ ಸ್ಟಡಿ ಹೆಲ್ಪ್ ಆಗುತ್ತೆ ಅಷ್ಟೇ. ಹೆಂಗೆ ಎಷ್ಟು ಮಾಡ್ಬೇಕು ಅಂತ ಅಂದ್ರೆ ಎಥಿಕ್ಸ್ ಕೇಸ್ ಸ್ಟಡಿ 20 ಮಾರ್ಕಿಗೆ ಬರುತ್ತೆ. ಸೊ ನಿಮ್ಮನ್ನ ಅಲ್ಲಿದ್ದವ್ರು ಯಾರೋ ಟ್ರಸ್ಟ್ ಮಾಡ್ತಾ ಇಲ್ಲ, ಔಟ್ ಸೈಡರ್ ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಏನ್ ಗೊತ್ತು ನಮ್ ಪ್ರಾಬ್ಲಮ್ ಅಂತ. ಹೌ ಯು ಟೇಕ್ ದಮ್ ಇನ್ ಟು ಕಾನ್ಫಿಡೆನ್ಸ್ ಅಂಡ್ ಹೌ ಯು ಕಂಪ್ಲೀಟ್ ಯುವರ್ ವರ್ಕ್. ಆತರ ಒಂದು 20 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಆಲ್ವೇಸ್ ಮಲ್ಟಿಪಲ್ ವೇನಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ ನಾನು. ಅಂದ್ರೆ ಇದೇನು ಸರ್ ಕತೆ ನ್ಯೂಸ್ ಅಲ್ಲ ಅಂತ. ಬಟ್ ಆ ಕೇಸ್ ಸ್ಟಡಿ ಹ್ಯಾಂಡಲ್ ಮಾಡ್ಬೇಕಾದ್ರೆ ಈ ಥಾಟ್ ಅಲ್ಲಿ ಬರಿಬೇಕು. ನೀವೊಂದು ಎಕ್ಸಾಂಪಲ್ ಇವ್ರದೇ ಕೊಡ್ಬೋದು. ಈವನ್ ವರ್ಗೀಸ್ ಕುರಿಯನ್ ವಾಸ್ ಲೈಕ್ ಅನ್ ಔಟ್ಸೈಡರ್ ಆದ್ರೆ ಬಟ್ ಹಿ ಡಿಡ್ ರೆವಲ್ಯೂಷನ್ ದೇರ್. ಓಕೆ. ಸೊ ಯಾರೋ ಅವನನ್ನ ಈ ರೂರಲ್ ರೆವಲ್ಯೂಷನ್ ಮಾಡ್ತಾನೆ ಅನ್ನೋ ಯೋಚನೆ ಕೂಡ ಇಟ್ಕೊಂಡಿರ್ಲಿಲ್ಲ. ಓಕೆ. ಸೊ ಔಟ್ಸೈಡ್ ಅಂತ ನೋಡ್ತಾ ಇದ್ರು, ಯಾಕಂದ್ರೆ ಅವ್ನು ಕೇರಳದಿಂದ ಬಂದಿದ್ದು, ಆಮೇಲೆ ಹೋಗ್ಲಿ ಪೂರ್ ಫ್ಯಾಮಿಲಿ ಏನಲ್ಲ, ಅಪ್ಪರ್ ಮಿಡಲ್ ಕ್ಲಾಸ್ ಕ್ರಿಶ್ಚಿಯನ್ ಫ್ಯಾಮಿಲಿಯಿಂದ ಬಂದಿದ್ದು, ವೆಸ್ಟರ್ನ್ ಇಂಡಿಯಾದಲ್ಲಿ ವೆಸ್ಟರ್ನ್ ಯೂನಿವರ್ಸಿಟಿನಲ್ಲಿ ಓದಿದ ಸಬ್ಜೆಕ್ಟ್ ಆದ್ರೂ ಯಾವ್ದು ಅಗ್ರಿಕಲ್ಚರ್ ಅಲ್ಲ, ಮೆಟಲರ್ಜಿ. ಸೊ ಒಂಥರ ಕಂಪ್ಲೀಟ್ ನಮ್ದು ಯಾವ್ದೋ ನಾವ್ ಯಾರು ರೆಸ್ಪೆಕ್ಟ್ ಕೊಡ್ತೀವಿ, ಓಕೆ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಮಾಡಿ ಬಂದಿದ್ದಾರೆ. ಸೊ ಇದು ಯಾವ್ದು ಅಲ್ಲ ಇವ್ರದ್ದು, ಕಂಪ್ಲೀಟ್ ಔಟ್ಸೈಡರ್. ಇದನ್ನ ಇನ್ನೊಂದ್ ಕಡೆ ನಿಮ್ಗೆ ಹೇಳ್ಕೊಡ್ತೀನಿ. ಬಹಳಷ್ಟು ಜನ ನೀವು ಇಟ್ಕೊಂಡಿರ್ತೀರ ಸರ್ ನನ್ನ ಏರಿಯಾ ಅಲ್ಲ ಅಂತ, ನಂದು ಏರಿಯಾ ಅಲ್ಲ ಸರ್ ಇದು ಅಂತ ಫೀಲ್ ಇಟ್ಕೊಂಡಿರ್ತೀರಲ್ಲ, ಅವ್ರಿಗೆ ಎಕ್ಸಾಂಪಲ್. ಯಾವ್ದು ನಂದು ಅಂತಿರಲ್ಲ, ಯು ನೀಡ್ ಟು ಮೇಕ್ ಇಟ್ ಯುವರ್ಸ್. ಸಬ್ಜೆಕ್ಟ್ ಅಷ್ಟೇ, ಸರ್ ಇದು ನನ್ನ ಸಬ್ಜೆಕ್ಟ್ ಅಲ್ಲ ಬಿಡಿ ಸರ್, ಇದು ಎಕಾನಮಿ ಹಿಸ್ಟ್ರಿ ನನ್ನ ಸಬ್ಜೆಕ್ಟ್ ಅಲ್ಲ, ಮೇಕ್ ಇಟ್ ಯುವರ್ಸ್. ನಿಮ್ದು ಮಾಡ್ಕೊಳ್ಳೋದು ನಿಮ್ ಕೈಲಿದೆ. ಓಕೆ ಸರಿ, ಅವ್ರು ಮಾಡಿದ್ರ ಬಗ್ಗೆ ಮಾತಾಡೋಣ. ಇದನ್ನ ಎಥಿಕ್ಸ್ ಯೂಸ್ ಮಾಡ್ಕೊಳ್ಳಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಕೋಆಪರೇಟಿವ್ ಮಾಡಲ್. ಓಕೆ. ವಿತ್ ಸೆಲ್ಫ್ ಕಾನ್ಫಿಡೆನ್ಸ್ ಕುರಿಯನ್ won the farmer over with the professional integrity and his vision for central role for farmers in India's journey of development. ಡೆವಲಪ್ಮೆಂಟ್ ಅಲ್ಲಿ ಎಷ್ಟು ಫಾರ್ಮರ್ಸ್ ರೋಲ್ ಇದೆ ಅನ್ನೋದನ್ನ ಅವನು ಕನ್ವಿನ್ಸ್ ಮಾಡ್ದ ಅಲ್ಲಿದ್ದವ್ರಿಗೆ. ಸೊ ಅವ್ರನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ತನ್ನಲ್ಲಿ ನಂಬಿಕೆ ಇತ್ತು, ಪ್ಲಸ್ ಫಾರ್ಮರ್ಸ್ಗೆ ಬೂಸ್ಟ್ ಮಾಡಿ. ಇಟ್ ಈಸ್ ಆನ್ ದಟ್ foundation Kurian went on to design his idea of Amul as a cooperative turned over. Okay, 100 years cross agogide adu artha aitalla. Later launched White Revolution that would make India the largest milk producing nation in the world. It was well knit plan. So his plan was clear. ನಾನು ಇದನ್ನ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸಿಂಗ್ ನೇಷನ್ ಮಾಡ್ತೀನಿ. ಸೊ ಯಾಕಂದ್ರೆ ಅಟ್ ದಟ್ ಟೈಮ್ ಪರ್ ಕ್ಯಾಪಿಟ ಅಥವಾ ಚಿಲ್ಡ್ರನ್ಗೆ ಮಿಲ್ಕ್ ಬೇಕಲ್ವಾ ಫೀಡಿಂಗಿಗೆ ಇದಕ್ಕೆ ಅಂತ. ಸೊ ತುಂಬಾ ಲೋ ಇತ್ತು. ಓಕೆ, ಆಲ್ಮೋಸ್ಟ್ 10 times ರೈಸ್ ಮಾಡಿದೆ. ಅಂದ್ರೆ ಇವರು ವೈಟ್ ರೆವಲ್ಯೂಷನ್ ಆದ್ಮೇಲೆ ಪರ್ ಕ್ಯಾಪಿಟ ಮಿಲ್ಕ್ ಅವೈಲಬಿಲಿಟಿ ಇದೆಯಲ್ಲ 10 times ರೈಸ್ ಆಗಿದೆ. ಓಕೆ, ಇದು ಹೊಸ ಮಾಡೆಲ್, ಅದು ಬಹಳ ಇಂಪಾರ್ಟೆಂಟ್. ಕೋಆಪರೇಟಿವ್ ಸೊಸೈಟೀಸ್ ನಿಮಗೆ ಗೊತ್ತಿದೆ, ಇದು ಪಬ್ಲಿಕ್ ಅಲ್ಲ ಪ್ರೈವೇಟು ಅಲ್ಲ, ಆ ತರ ಒಂದು ಮಾಡೆಲ್ ಇದು. ಪ್ರೈವೇಟ್ ಅಂದ್ರೆ ಏನಾಗುತ್ತೆ, ಒಬ್ರು ಅಂಡರ್ ಅಲ್ಲಿ ಇರುತ್ತೆ, ಪಬ್ಲಿಕ್ ಗವರ್ಮೆಂಟ್ ಅಂಡರ್ ಅಲ್ಲಿ ಇರುತ್ತೆ. ಸೊ ಹಿ ಥಾಟ್ ಆಫ್ ಸಮಥಿಂಗ್, ಅದು ಪಬ್ಲಿಕ್ಕು ಬೇಡ ಪ್ರೈವೇಟು ಬೇಡ. ಸೊ ಹಿಸ್ ವಿಷನ್ ವಾಸ್ ಕೋಆಪರೇಟಿವ್ ಮಾಡೆಲ್ ಆಫ್ ಬಿಸಿನೆಸ್ ಡೆವಲಪ್ಮೆಂಟ್. ಅಮೂಲ್ ವುಡ್ ಗ್ರೋ ಅಂಡ್ ಎಸ್ಟಾಬ್ಲಿಷ್ ಇಟ್ಸ್ ಐಡೆಂಟಿಟಿ neither as public nor as private corporate entity. That is cooperative model. ಹೆಂಗ್ ಉಟ್ಕೊಳ್ತು ಅಂತ he felt was the best interest of the Gujarat milk producers. ಕೋಆಪರೇಟಿವ್ ಮಾಡಲ್ ವರ್ಕ್ ಆಗೋದು ನೋಡಿದ್ರೆ ಹೆಂಗಾಗುತ್ತೆ ಅಂತ. ಈಗ ಇಲ್ಲಿದ್ದವ್ರು ನೀವೆಲ್ಲ ಡಿಸೈಡ್ ಮಾಡ್ಕೊಂಡು ಒಂದೇನೋ ಓಪನ್ ಮಾಡ್ತೀರಾ, ಎಲ್ಲರಿಗೂ ನಿಮ್ ಬಗ್ಗೆ ಆದ್ರೆ ಗೊತ್ತಿರೋಂಥವ್ರು. ಓಕೆ, ಫಾರ್ ಎಕ್ಸಾಂಪಲ್ ಕೋಆಪರೇಟಿವ್ ಬ್ಯಾಂಕ್ ಓಪನ್ ಮಾಡ್ಕೊತೀರಾ, ಲೋನ್ ತಗೊಳ್ಬೇಕಾದ್ರೆ ಮೆಂಬರ್ಸ್ಗೆ ಅಷ್ಟೇ ಕೊಡ್ತಾರೆ, ಹೊರಗಡೆ ಅವ್ರಿಗೆ ಕೊಡಲ್ಲ. ಸೊ ವಾಪಸ್ ರಿಕವರಿ ಅಲ್ಲಿಂದಾನೇ ಮಾಡ್ಕೋತೀರಾ. ಇಲ್ಲೇನಾಗುತ್ತೆ, ಒಬ್ಬ ಸ್ಮಾಲ್ ಫಾರ್ಮರ್ಗೂ ಕೂಡ ಬೆನಿಫಿಟ್ ಸಿಗುತ್ತೆ, ಅವನೇನೋ ಒಂದು ಟ್ರಾಕ್ಟರ್ ತಗೋಬೇಕು ಮತ್ತೊಂದು. ಸೊ ಆ ತರ ಒಂದು ಮಾಡೆಲ್ ನ ಅವ್ರು ಯೋಚನೆ ಮಾಡಿದ್ರು. ಸೊ ಇಲ್ಲಿ ನೋಡಿ, ಪ್ರೈವೇಟ್ ಆದ್ರೆ ಒಬ್ರ ಹೆಸರಲ್ಲಿ ಇಲ್ಲ, ಎಲ್ಲರ ಹೆಸರಲ್ಲಿ ಇದೆ. ಹಾಗಾದ್ರೆ ಇದು ಇಸ್ ಇಟ್ ಪಬ್ಲಿಕ್ ಗವರ್ಮೆಂಟಾ? ಇಲ್ಲ. ಸೊ ಅದನ್ನೇ ಹೇಳಿದ್ದು, ಕೋಆಪರೇಟಿವ್ ಮಾಡಲ್ ಇಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂತ ಐಡಿಯಾನು ಇರ್ಲಿಲ್ಲ. ನಾವು ನೋಡ್ತಿದೀವಿ ಎಲ್ಲಾ ಕಡೆಗೂ ಕೋಆಪರೇಟಿವ್ ಮಾಡಲ್ ವರ್ಕ್ ಆಗ್ತಾ ಇರೋದನ್ನ. ಬ್ಯಾಂಕ್ ಸೆಕ್ಟರ್ ಇರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್, ಈ ವುಮೆನ್ ಎಲ್ಲ ಸೇರ್ಕೊಂಡ್ಬಿಟ್ಟು ಬಿಸ್ನೆಸ್ ಮಾಡ್ತಾರಲ್ಲ ಗ್ರೂಪ್ ಅಲ್ಲಿ. ಸೊ ದೇರ್ ಆಲ್ಸೋ ಕೋಆಪರೇಟಿವ್ ಮಾಡೆಲ್ ಇಸ್ ವರ್ಕಿಂಗ್ ವೆಲ್. ಬಟ್ ಇತ್ತೀಚೆಗೆ ಸ್ವಲ್ಪ ಬ್ಯಾಂಕ್ ಗಳಲ್ಲಿ ಫ್ರಾಡ್ ಗಳೆಲ್ಲ ಆಗಕ್ ಶುರುವಾಗಿದ್ದು ನೋಡಿದ್ರಲ್ಲ, ಅವಾಗ RBI ಕಂಟ್ರೋಲ್ ತಗೊಂತಾ ಇದೆ. ಅಂದ್ರೆ ಅವು ಇದಾವೆ, ಮುಂಚೆ ಕಂಟ್ರೋಲ್ ಹೇಳ್ತಿರ್ಲಿಲ್ಲ,
ಬಟ್ ಇವಾಗ RBI ಇಲ್ಲೇ ಬೆಂಗಳೂರು ನೋಡಿದ್ರಲ್ಲ, ಅದೊಂದು ರಾಘವೇಂದ್ರ ಕೋಆಪರೇಟಿವ್ ಸೊಸೈಟಿ, ಅವರು ಮ್ಯಾನೇಜರ್ ಹ್ಯಾಂಗ್ ಮಾಡ್ಕೊಂಡು ಅಂದ್ರೆ ಫ್ರಾಡ್ ಎಲ್ಲ ಆಗಿದ್ದಕ್ಕೆ. ಓಕೆ, ಇರ್ಲಿ. ಸೊ ಏನಾಗುತ್ತೆ ಅಂದ್ರೆ ಕಂಟ್ರೋಲ್ ಜಾಸ್ತಿ ಹೊರಗಡೆ ಅವ್ರು ಇಲ್ಲಲ್ಲ, ಒಳಗಡೆ ಇದ್ದವ್ರು ಒಂದ್ 4 ಜನ ಸೇರ್ಕೊಂಡು ಗೋಲ್ಮಾಲ್ ಮಾಡ್ಬಿಟ್ರೆ ಗಾನ್. ಸೊ ಆ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ RBI ಇಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ ಇನ್ಮೇಲೆ ರೆಗ್ಯುಲೇಷನ್ ನ ಕಂಟ್ರೋಲ್ ತಗೊಳ್ತೀನಿ ಅಂತ. ಡಿಮಾನಿಟೈಸೇಷನ್ ಟೈಮಲ್ಲಿ ಮಿಸ್ಯೂಸ್ ಬಹಳ ಮಾಡ್ಕೊಂಡ್ರು ಕೋಆಪರೇಟಿವ್ಸ್ ನ. ಯಾಕಂದ್ರೆ ಅವ್ರ ಕಂಟ್ರೋಲ್ ಇಲ್ವಲ್ಲ, ಅಲ್ಲಿ 4,000 ರೂಪಾಯಿ ತಗೊಳಕ್ ಒದ್ದಾಡ್ತಾ ಇದ್ರು ಜನ, ಇಲ್ಲಿ 4 ಲಕ್ಷನ ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಬಿಡು. ಸೊ ಅಂದ್ರೆ ಕೆಲವೊಂದು ಲ್ಯಾಕ್ಯುನಸ್ ಎಕ್ಸ್ಪೋಸ್ ಆಯ್ತು, ಇರ್ಲಿ. ಬಟ್ ಮಾಡೆಲ್ ತುಂಬಾ ಚೆನ್ನಾಗಿ ವರ್ಕ್ ಆಗಿರೋದು ಬೇಕಾದಷ್ಟು ಇದೆ. ಅದು ಬ್ಯಾಂಕ್ ವಿಚಾರದಲ್ಲಿ ಮಾತ್ರ, ಉಳಿದ ಕಡೆಗೆ ಏನು ಈ ತರ ಪ್ರಾಬ್ಲಮ್ ಬರಲ್ಲ. ಈಗ ಮಿಲ್ಕ್ ಇಂಡಸ್ಟ್ರಿನಲ್ಲಿ ಕೋಆಪರೇಟಿವ್ ಮಾಡೆಲ್ ಅಲ್ಲಿ ಏನು ತಲೆನೋವು ಬರೋದೇನಿಲ್ಲ. ಓಕೆ, ಕುರಿಯನ್ ಹ್ಯಾಡ್ ಅ ಡೀಪ್ ಡಿಸ್ಟ್ರಸ್ ಆಫ್ ಇಂಡಿಯಾಸ್ ಬ್ಯೂರೋಕ್ರಸಿ, ಅಂದ್ರೆ ನಿಮ್ಗಳ ಬಗ್ಗೆ. ಓಕೆ, ಬ್ಯೂರೋಕ್ರಸಿ ಬಗ್ಗೆ, ಕಂಪ್ಲೀಟ್ ಗವರ್ಮೆಂಟ್ ಮಾಡೋದ್ರ ಬಗ್ಗೆ. ಹಿ ಸಾ ಇಟ್ ಆಸ್ ಅನ್ ಲೆಫ್ಟ್ ಓವರ್ ಆಫ್ ದ ಕೊಲೋನಿಯಲ್ ಮೈಂಡ್ ಸೆಟ್. ಇದು ಬ್ರಿಟಿಷ್ ಹೆಂಗ್ ಬಿಟ್ಟು ಹೋದ್ರು ಅದೇ ಆಫೀಸರ್ಸ್ ಗಳು ಕಂಟಿನ್ಯೂ ಆಗ್ತಾ ಇದ್ದಾರೆ. ದೇ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದ ಪೀಪಲ್. ಯಾಕಂತಂದ್ರೆ ಕಾಲೋನಿಯಲ್ ಮೈಂಡ್ ಸೆಟ್ ಹೆಂಗಿತ್ತು, ಗವರ್ಮೆಂಟ್ ಪರವಾಗಿ ಬ್ರಿಟಿಷ್ ಪರವಾಗಿತ್ತು. ಸೊ ಅದನ್ನ ಇವರು, ಅಂಡ್ ಇಟ್ಸ್ ಅ ಪ್ರಾಡಕ್ಟ್ ಆಫ್ ವೆಸ್ಟರ್ನ್ ಲೈಫ್ ಸ್ಟೈಲ್. ಅವ್ರ ಬಗ್ಗೆ ತಿಳ್ಕೊಳ್ಳೋದವ್ರು, ಅವ್ರು ಯಾವ ತರ ಇದ್ರು ಅಂತ. ಹಿ ಹ್ಯಾಡ್ ರಿಸರ್ವೇಶನ್ ಅಬೌಟ್ ದ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ದ ಪ್ರೈವೇಟ್ ಸೆಕ್ಟರ್. ಹೋಗ್ಲಿ, ಇದು ಗವರ್ಮೆಂಟ್ ಯಾಕೆ ನಂಬಲಿಲ್ಲ ಅನ್ನೋದಕ್ಕೆ ಈ ಮಾಡಲ್ ಬರಕ್ ರೀಸನ್ ಹೇಳ್ತಾ ಇದಾರೆ. ಗವರ್ಮೆಂಟ್ ಅಲ್ಲಿ ಇರುವಂತ ಆಫೀಸರ್ಸ್ ಅವರು ಇನ್ನು ಬ್ರಿಟಿಷ್ ತರಾನೇ ವರ್ಕ್ ಮಾಡ್ತಾ ಇದಾರೆ, ಅದಕ್ಕೆ ಬೇಡ. ಸರಿ ಹೋಗ್ಲಿ, ಪ್ರೈವೇಟ್ ಕಂಪ್ನಿ ಮಾಡ್ಬೋದಿತ್ತಲ್ಲ ಅಂತ ಯೋಚನೆ ಮಾಡಿದ್ರೆ, ಪ್ರೈವೇಟ್ ಅವ್ರಿಗೆ ಈ ಸೋಷಿಯಲ್ ಅಬ್ಜೆಕ್ಟಿವ್ಸ್ ಬಗ್ಗೆ ನಂಬಿಕೆ ಇಲ್ಲ, ಬರೀ ಪ್ರಾಫಿಟ್ ಓರಿಯೆಂಟೆಡ್ ಇರ್ತಾರೆ ಅಂತ. ಆಲ್ವೇಸ್ ಪ್ರಾಫಿಟ್ ಓರಿಯೆಂಟೆಡ್ ಇರುತ್ತೆ. ಹಂಗಾಗಿ ಓಕೆ, ಮಚ್ ಆಫ್ ಇಟ್ಸ್ ಕಾರ್ಪೊರೇಟ್ ಸೆಕ್ಟರ್ he felt more by the profit motive than the public good. Kurian's fascination for a cooperative model was also influenced by Gandhian thinking on poverty alleviation and the social transformation. Okay, he viewed cooperatives as the closest embodiment of Mahatma Gandhi's powerful insight that what the world needs not mass production but the production by the masses. ತುಂಬಾ ಚೆನ್ನಾಗಿರುವಂತಲ್ಲ ಏನೋ. ಇದನ್ನ ಕ್ವಶನ್ ತಗೊಳ್ಳಿ, ಆನ್ಸರ್ ಬರ್ಕೊಂಡ್ ಬನ್ನಿ. ಏನ್ ಕ್ವಶನ್ ಅಂದ್ರೆ ಲೈನ್ ಇದೆ, ಇದೇ ಲೈನೇ ಕ್ವಶನ್. ಕ್ವಶನ್ ಏನಂತ ಹೇಳ್ತೀನಿ ಈ ಲೈನ್ ಆದ್ಮೇಲೆ. ವಾಟ್ ದ ವರ್ಲ್ಡ್ ನೀಡ್ಸ್ ಇಸ್ ದ ಮಾಸ್ ಪ್ರೊಡಕ್ಷನ್ ಬಟ್ ಪ್ರೊಡಕ್ಷನ್ ಬೈ ದ ಮಾಸಸ್. ಓಕೆ, ಹೇಳ ಕ್ವಶನ್. In the present context, ethics question ಕೊಡ್ತಾ ಇದ್ದೀನಿ ನಾನು. In the present context, what this statement means to you? What this statement means to you? Elaborate. ಅಥವಾ ಕಮೆಂಟ್ ಹಾಕೊಳ್ಳಿ. ಕಮೆಂಟ್ ಸರಿನಾ? ಥಿಂಕ್ ಮಾಡಿ ಆನ್ಸರ್ ಬರೀರಿ. ತುಂಬಾ ಚೆನ್ನಾಗಿ ಆನ್ಸರ್ ಬರಿಬಹುದು ಇದಕ್ಕೆ. ಎಥಿಕ್ಸ್ ಕ್ವಶನ್ಸ್ ಇದು, ಹಿಂಗೆ ಕೇಳ್ತಾರೆ ಎಥಿಕ್ಸ್ ಕ್ವಶನ್. ಯಾರದು ಸ್ಟೇಟ್ಮೆಂಟ್? ಗಾಂಧಿದು, MK ಗಾಂಧಿ. ಓಕೆ, ಸೊ ಇವ್ರಿಗೆ ಪಬ್ಲಿಕ್ ಇಷ್ಟ ಆಗ್ಲಿಲ್ಲ. ಯಾಕೆ? ಬಿಕಾಸ್ ದಟ್ ಸೋಷಿಯಲಿಸಮ್ ಇರ್ಬೋದು, ಬಟ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ಲೈಕ್ ಏನೋ ಬ್ರಿಟಿಷ್ ತರ ಬಿಹೇವ್ ಮಾಡ್ತಾ ಇದ್ದಾರೆ. ಇಂಥ ಪ್ರೈವೇಟ್ ಬೇಡ. ಯಾಕೆ ಅಂತಂದ್ರೆ ಐ ಡೋಂಟ್ ಬಿಲೀವ್ ದಟ್ ದೇ ಕ್ಯಾನ್ ಸರ್ವ್. ಅವ್ರು ಏನಂದ್ರೆ ಪ್ರಾಫಿಟ್ ಮೋಟಿವ್ ಮಾತ್ರ ಇರುತ್ತೆ ಅಂತ. ಸೊ ಅದಕ್ಕೆ ಕೋಆಪರೇಟಿವ್ ಮಾಡೆಲ್ ನ ಎತ್ಕೊಂಡ್ ಬರ್ತಾರೆ. ಆಮೇಲೆ ಇನ್ನೊಂದು ರೀಸನ್ ಏನಂದ್ರೆ ಕೋಆಪರೇಟಿವ್ ಮಾಡೆಲ್ ಗಾಂಧಿಯನ್ ಥಾಟ್ ಜೊತೆಗಿದೆ ಅಂತ. ವಾಟ್ ದ ವರ್ಲ್ಡ್ ನೀಡ್ಸ್ ಇಸ್ ನಾಟ್ ಮಾಸ್ ಪ್ರೊಡಕ್ಷನ್. ಮೀನಿಂಗ್ ಏನಿದ್ರು? ಹಾ, ಎಸ್. ಸೊ ಮಾಸ್ ಪ್ರೊಡಕ್ಷನ್ ಒಬ್ಬನೇ 1000 ಟನ್ ಮಾಡಿ ಹಾಕ್ಬಿಡ್ತಾನೆ ಏನೋ ಅಂತಂದಕ್ಕಿಂತ, ಬಟ್ ಪ್ರೊಡಕ್ಷನ್ ಬೈ ದ ಮಾಸಸ್, ಎಲ್ರು ಇನ್ವಾಲ್ವ್ ಆಗ್ಬಿಟ್ಟು ಕೆಲಸ ಮಾಡ್ಬೇಕು ಅಂತ. ಅರ್ಥ ಆಗುತ್ತಲ್ಲ? ಎಲ್ರಿಗೂ ಕೆಲಸ ಇರಬೇಕು ಅನ್ನೋದು. ನೋಡ ನೀವೇನೇನ್ ಬರೀತೀರಾ ಅಂತ. ನಾನ್ ನಾಳೆ ಅದನ್ನ ನೀವು ಯಾರ ಬರ್ಕೊಂಬಂದ್ರೆ ಡಿಸ್ಕಷನ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಸಿ, ಇಲ್ಲಿ ಈ ಆರ್ಗ್ಯುಮೆಂಟ್ ಒಪ್ಬೇಕು ಅಂತಿಲ್ಲ. ಹೌ ಮೆನಿ ಆಫ್ ಯು ಫೀಲ್ ಈ ಆರ್ಗ್ಯುಮೆಂಟ್ ಒಪ್ತೀರಾ? ವರ್ಗೀಸ್ ಕುರಿಯನ್ ಹೇಳಿದ್ದು ಬೇಗ. ಎಷ್ಟು ಜನ ಒಪ್ತೀರಾ?
ಎಸ್ ಆರ್ ನೋ? ಒಪ್ತೀರಾ? ಓಕೆ. ಒಪ್ದಿರೋರು ಜೋರಾಗಿ ಹೇಳ್ರಿ, ಜೋರಾಗಿ ಹೇಳಮ್ಮ. ಅವ್ರ ಒಪಿನಿಯನ್ ಗವರ್ಮೆಂಟ್ ಬೇಡ, ಬಿಕಾಸ್ ಅವರು ಇನ್ನು ಬ್ಯೂರೋಕ್ರೇಟ್ ಅಂದ್ರೆ ಬ್ರಿಟಿಷ್ ಮೆಂಟಾಲಿಟಿಲಿ ಇದ್ದಾರೆ, ಪ್ರೈವೇಟ್ ಬೇಡ, ಬರೀ ಪ್ರಾಫಿಟ್ ಮೋಟಿವ್ ಅಲ್ಲಿ ಇದ್ದಾರೆ ಅಂತ. ನಿಮ್ದು ಒಪಿನಿಯನ್ ಅದೇನಾ? ಡಿಫ್ರೆಂಟಾ? ಹೇಳಿ ಹಂಗಾರೆ. ನೀವು ಫಸ್ಟ್ ಆಫ್ ಆಲ್ ಗವರ್ಮೆಂಟ್ ಎಂಟರ್ ಆಗೋರು, ಈ ಕಡೆ ಪಾರ್ಟಿ ಏನಾರು ಇರ್ಲಿ ಹಾಳಾಗಿ. ಅಲ್ಲ, ಇವಾಗ ತೆಗೆದು ಹಾಕಿದೀರಾ, ಇವತ್ತು ಏನ್ ಮಾತಾಡ್ತೀರಾ ನೀವು? ಒಳಗೆ ಹೋದ್ಮೇಲೆ ಏನ್ ಮಾಡ್ತೀರಾ ಸೆಕೆಂಡ್ರಿ? ಇವತ್ತಿಗೂ ನೀವು ಹಂಗೆ ನಂಬ್ತೀರಾ ಇಲ್ಲ ಅದೇ ತರ ಇದೆ ಅಂತ? ಓಕೆ, ಬೇರೆ ಅವ್ರದೇನು ಒಪಿನಿಯನ್ ಬೇಗ? ಅಲ್ಲ, ನಿಮ್ ಒಪಿನಿಯನ್ ಏನು ಅಂತ? ಅವ್ರದ್ದು ಒಪಿನಿಯನ್ ಹಂಗಿದೆ, ನಿಮ್ದೇನು ಅಂತ? ಗವರ್ಮೆಂಟ್ ಅಂದ್ರೆ ಹಿಂಗೆ, ಪ್ರೈವೇಟ್ ಅಂದ್ರೆ ಹಿಂಗೆ ಅಂತ ಅವ್ರು ಅದಕ್ಕೆ ಕೋಆಪರೇಟಿವ್ ಮಾಡಲ್ ಮಾಡಿದ್ರು. ವಾಟ್ ಈಸ್ ಯುವರ್ ಒಪಿನಿಯನ್? ಲಾವಣ್ಯ, ಏನ್ ಗವರ್ಮೆಂಟ್ ಬಿಡಿಸಿ ಹೇಳಿ. ಸರ್ ನನ್ನ ಒಪಿನಿಯನ್ ಹಿಂಗಿದೆ, ಕೋಆಪರೇಟ್ 3 ಮಾಡಲ್ ಇದೆ ಇಲ್ಲಿ. ಕೋಆಪರೇಟಿವ್ ಮಾಡಲ್ ಇದೆ, ಗವರ್ಮೆಂಟೇ ಮಾಡ್ಬೇಕು, ಪ್ರೈವೇಟ್ ಕಂಪ್ನಿ ಇರ್ಬೇಕು. 100 ಇಯರ್ಸ್ ಬ್ಯಾಕ್ ಅಲ್ಲ, ಅವ್ರು ಹುಟ್ಟಿದ 100 ಇಯರ್ಸ್ ಬ್ಯಾಕ್. ಅವಾಗ ನಮ್ಗೇನು ಇಂಡಿಪೆಂಡೆನ್ಸ್ ಬಂದಿರ್ಲಿಲ್ಲ. ಓಕೆ ಓಕೆ, ನಿಮ್ದು ಹೇಳಿ ಅಂತ. ಅವ್ರದಂತೂ ಕ್ಲಿಯರ್ ಆಗಿ ಹೇಳಿದೀನಿ ನಾನು. ಎಲ್ಲರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಗವರ್ನಮೆಂಟ್. ಪ್ರೈವೇಟ್ ಅವರಾದ್ರೆ ಅವ್ರಿಗೆ ಯಾರು ಎಫಿಷಿಯನ್ಸಿ ಜಾಸ್ತಿ ಇರುತ್ತೋ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಲಾಭ ಹೆಂಗ್ ಬರುತ್ತೋ ಹಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹಿಯರ್ ನೀವು ಅಂದ್ರೆ ಹಂಗಾರೆ ಎಲ್ಲಾ ಗವರ್ಮೆಂಟ್ ಕಂಪ್ನಿಗಳನ್ನ ಯಾಕೆ ಪ್ರೈವೇಟೈಸೇಷನ್ ಮಾಡ್ತಾ ಇದಾರೆ? ಹಂಗಾರೆ ಪ್ರೈವೇಟೈಸೇಷನ್ ರಾಂಗಾ? ಸೇ ಈಕ್ವಾಲಿಟಿ ಇರೋದಿಲ್ಲ ಸರ್. ಸೊ ಪ್ರೈವೇಟೈಸೇಷನ್ ಇದ್ರೆ ಒಂದು ಜಸ್ಟಿಸ್ ಕಾನ್ಸೆಪ್ಟ್. ಒಂದ್ ಕಡೆಗೆ ಸೋಷಿಯಲ್ ಕಾನ್ಸೆಪ್ಟ್, ವೆಲ್ಫೇರ್ ಆಫ್ ಆಲ್. ಇನ್ನೊಂದ್ ಕಡೆಗೆ ಕ್ಯಾಪಿಟಲಿಸ್ಟ್ ಕಾನ್ಸೆಪ್ಟ್. ಕ್ಯಾಪಿಟಲಿಸ್ಟ್ ಕಾನ್ಸೆಪ್ಟ್ ಅಂದ್ರೆ ಏನು? ವಾಟ್ ಇಸ್ ದ ಡೆಫಿನೇಷನ್? ಕ್ಯಾಪಿಟಲಿಸಂ ಅಂದ್ರೆ ಏನು? ಮಾರ್ಕೆಟ್, ಕರೆಕ್ಟ್ ಹೇಳಿ. ಎಸ್, ಅಂದ್ರೆ ಮಾರ್ಕೆಟ್ ಬೇಸ್ಡ್ ಎಕಾನಮಿ. ಮಾರ್ಕೆಟ್ ನಿಮ್ಗೆ ಡಿಮ್ಯಾಂಡ್ ಬೇಸ್ಡ್ ಸಪ್ಲೈ ಅಷ್ಟೇ. ಡಿಮ್ಯಾಂಡ್ ಇದೆಯಾ, ಸಪ್ಲೈ ಕೊಡ್, ಇಲ್ಲ ಅಂದ್ರೆ ಇಲ್ಲ. ನನ್ ಕಡೆ ದುಡ್ಡಿಲ್ಲ ತಗೊಳಕ್ಕೆ, ದುಡ್ಡಿಲ್ಲ ಅಂದ್ರೆ ಇಲ್ಲ ನಿಂಗೆ. ಮಾರ್ಕೆಟ್ ಹಂಗೆ ಬಿಹೇವ್ ಮಾಡೋದು ಮಾರ್ಕೆಟ್, ಕರೆಕ್ಟಾ? ಬಟ್ ಸೋಷಿಯಲ್ ಎಕನಾಮಿ ಹಂಗಲ್ಲ. ಇದೆಂತ ಎಕನಾಮಿ? ವೆಲ್ಫೇರ್ ಬೇಸ್ಡ್ ಎಕನಾಮಿ. ಮಿಕ್ಸ್ಡ್ ಬೇರೆ, ಇವೆರಡು ಸೇರಿದ್ರೆ ಮಿಕ್ಸ್ಡ್. ವೆಲ್ಫೇರ್, ನಿನ್ನ ಹತ್ರ ದುಡ್ಡಿಲ್ವಾ, ಪರವಾಗಿಲ್ಲ ನಾನ್ ಕೊಡ್ತೀನಿ, PDS, ಕರೆಕ್ಟಾ? ನಾವೀಗ ಮಿಕ್ಸ್ಡ್ ಅಲ್ಲಿ ಇದೀವಿ. ಪ್ಯೂರ್ ಅಲ್ಲಿ ಹೇಳ್ತಿರೋದು ಸೋಷಿಯಲಿಸಂ ಅಲ್ಲಿ ಏನು, ಗವರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದ ಪೀಪಲ್, ಆಯ್ತಾ? ಕ್ಯಾಪಿಟಲಿಸಂ ಅಲ್ಲಿ ಮಾರ್ಕೆಟ್ ವಿಲ್ ಟೇಕ್ ಕೇರ್ ಆಫ್ ದ ಪೀಪಲ್. ಎರಡರಲ್ಲೂ ಅದ್ರದ್ದು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಕಂಪ್ಲೀಟ್ ರಿಜೆಕ್ಟ್ ಮಾಡಬೇಡಿ ಅದನ್ನು. ನಾವೀಗ ಮಿಕ್ಸ್ಡ್ ಎಕನಾಮಿ ಫಾಲೋ ಮಾಡ್ತಾ ಇದೀವಿ. ಅಂದ್ರೆ PDS ಇದೆ, ಇಂದಿರಾ ಕ್ಯಾಂಟೀನು ಇದೆ, ಪಕ್ಕದಲ್ಲಿ ಶಾಂತಿ ಸಾಗರ್ ಇದೆ, ಮಾರ್ಕೆಟು ಇದೆ, ಇಂದಿರಾ ಕ್ಯಾಂಟೀನ್ ಇದೆ. ನೀಡ್ ಇದ್ದವ್ರಿಗೆ ಗವರ್ಮೆಂಟ್ ಕೊಡುತ್ತೆ, ಅಫೋರ್ಡ್ ಮಾಡಕ್ ಆಗೋರ್ಗೆ ಪ್ರೈವೇಟ್ ಇದೆ, ಆಯ್ತಾ? ಸೆಕೆಂಡ್ ಥಿಂಗು, ಮಾರ್ಕೆಟ್ ವಿಲ್ ಬಿ ಟೇಕ್ ಓವರ್ ದ ಪೀಪಲ್ಸ್ ನೀಡ್ಸ್ ಅಂತ ಹೇಳಿ. ಹೌದು. ಮಾರ್ಕೆಟ್ ಇವಾಗ ಫಾರ್ ಎಕ್ಸಾಂಪಲ್ ಪೀಪಲ್ಸ್ ಹತ್ರ ದುಡ್ಡಿಲ್ಲ ಅಂದ್ರೆ ಹೇಳಿದ್ರು, ಇಫ್ ದೇ ಡೋಂಟ್ ಹ್ಯಾವ್ ಮನಿ ನಾಟ್ ಅವೈಲೇಬಲ್. ಮಾರ್ಕೆಟ್ ಅಂದ್ರೆ ನಾ ಹೇಳಿದ್ದು, ನಿಮ್ಮ ನೀಡ್ ನ ಫಿಲ್ ಮಾಡಕ್ಕಿರೋದು ಮಾರ್ಕೆಟ್, ಓನ್ಲಿ ಇಫ್ ಯು ಹ್ಯಾವ್ ಮನಿ ಅಷ್ಟೇ. ದಟ್ ಇಸ್ ದ ಕ್ಯಾಪಿಟಲಿಸಂ ಇದು. ಬಟ್ ನೀವ್ ಅನ್ಕೊಂಡಂಗೆ ಸೋಷಿಯಲಿಸಂ ದಿ ಬೆಸ್ಟ್ ಅಲ್ಲ, ಕ್ಯಾಪಿಟಲಿಸಂ ದಿ ವರ್ಸ್ಟ್ ಅಲ್ಲ. ಯಾಕೆ ಅಂದ್ರೆ ಓವರ್ ದ ಇದು ಎಫಿಷಿಯನ್ಸಿ ಹೈ ಇರುತ್ತೆ, ಕರೆಕ್ಟಾ? ಫ್ರೀ ಆಗಿ ಕೊಡ್ತಾನೆ ಇಂದಿರಾ ಕ್ಯಾಂಟೀನ್ ಅಲ್ಲಿ, 5 ರೂಪಾಯಿ ತಾನೇ, ಇಷ್ಟ ಆಗ್ಲಿಲ್ಲ ಬಿಟ್ಟು ಬರ್ತೀವಿ. ಅದೇ 500 ರೂಪಾಯಿ ಕೊಟ್ಟು ಯಾವ್ದೋ ಹೋಟ್ಲಲ್ಲಿ ಕೂತ್ಕೊಂಡಾಗ 500 ರೂಪಾಯಿ ಕೊಟ್ಟಿದಿ ಅಂತ ತಿಂದು ಬರ್ತೀವಿ, ಹೌದಾ? ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಇಲ್ಲಿ, ಮಾರ್ಕೆಟ್ ಎಕನಾಮಿ, ಕ್ಯಾಪಿಟಲಿಸಂ ಎಕನಾಮಿ. ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ನೀನು 2 ಪೆನ್ ಇದೆ, ನನ್ನ ಫ್ರೆಂಡ್ ಅಂಗಡಿ ಅಂತ ಹೇಳ್ಬಿಟ್ಟು 100 ರೂಪಾಯಿ ಕೊಟ್ಟು ತಗೋತೀಯ, 5 ರೂಪಾಯಿ ಪಕ್ಕದಲ್ಲಿ ಮಾರ್ತಾ ಇದ್ರಿ ಇನ್ನೊಬ್ಬ. ಮಾರ್ಕೆಟ್ ಅಲ್ಲಿ ಎಫಿಷಿಯನ್ಸಿ, ಕ್ವಾಲಿಟಿ
ಅದಕ್ಕೆ ಮಾತ್ರ ಬೆಲೆ, ಉಳಿದಿದ್ದೆಲ್ಲ ಇಲ್ಲ. ಇಲ್ಲ ಹಂಗಲ್ಲ, ಸಬ್ಸಿಡಿ ಗವರ್ಮೆಂಟ್ ಕೊಡುತ್ತೆ, ನಡೆಯುತ್ತೆ ಬಿಡು. ಗವರ್ಮೆಂಟ್ ದುಡ್ಡು ಸ್ಪೆಂಡ್ ಮಾಡ್ತಾ ಇರ್ತಿ. ಫರ್ಟಿಲೈಸರ್ ಮೊನ್ನೆ ನೋಡಿದ್ವಿ, ಹಾಕು ಸುಮ್ನೆ ಹೊಲಕ್ಕೆ, ಕಡಿಮೆ ರೇಟು, ಎಷ್ಟು 800 ರೂಪಾಯಿ ಗವರ್ಮೆಂಟ್ ಟ್ಯಾಕ್ಸ್ ಪೇಯರ್ ಕಟ್ತಾರೆ. ನಾನು ಕೊಡೋದು ಎಷ್ಟು? 143, 200 ರೂಪಾಯಿ. ಸರಿನಾ? 800 ರೂಪಾಯಿ ಯಾರೋ ಕೊಡ್ತಾ ಇದಾರೆ, ನನಗೆ ಬರೀ 200 ರೂಪಾಯಿ ಸಿಗ್ತಾ ಇದೆ ಅಷ್ಟೇ. ನಾನು ನೋಡೋದು ಸೋಷಿಯಲಿಸಂ ಎಕನಾಮಿನಲ್ಲಿ ಇನ್ಎಫಿಷಿಯನ್ಸಿ ಇರುತ್ತೆ, ಪ್ರೈವೇಟ್ ಎಕನಾಮಿನಲ್ಲಿ ಎಫಿಷಿಯನ್ಸಿನೇ ಇರೋದು. ಗೊತ್ತಾಯ್ತಲ್ಲ? ಮಿಕ್ಸ್ಡ್ ಎಕನಾಮಿ, ಎರಡು ಬ್ಲೆಂಡ್ ಅಲ್ಲಿ ನಾವು ಹೋಗ್ತಾ ಇದೀವಿ. ಕರೆಕ್ಟಾ? ಸೊ ಅವ್ರು ಅಂದ್ರೆ ನೀವು ಒಪ್ಕೊಳ್ಳೇಬೇಕು ಅಂತ ಕುತ್ಕೊಂಡ್ರೆ, ಈಗ ಅವ್ರು ಬರೀ ಪ್ರಾಫಿಟ್ ಮೋಟಿವ್ ಅನ್ನೋದಾದ್ರೆ, ಸೊ ಹಾಗಾದ್ರೆ ಏನೋ ಸರ್ವಿಸ್ ಹೇಳ್ಕೊಂಡ್ ಬನ್ನಿ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಒಂದು ಸರ್ವಿಸ್ ನಿಮ್ಗೆ ಸಿಕ್ಕಿದೆಯೋ ಇಲ್ಲ, ಅಂಡ್ ಯುವರ್ ಇನ್ ದ ಪ್ರೈವೇಟ್, ನೀವು ತಗೊಳ್ತಿರೋದು ಪ್ರೈವೇಟ್ ಸೆಕ್ಟರ್ ಇಂದ. ಕರೆಕ್ಟಾ? ಆರ್ ಯು ಸೀಯಿಂಗ್ ಓನ್ಲಿ ಪ್ರಾಫಿಟ್ ಮೋಟಿವ್ ಆರ್ ಸರ್ವಿಸ್ ಮೋಟಿವ್? ಎಫಿಷಿಯನ್ಸಿ ಇಸ್ ಹೈ, ನೋ ಡೌಟ್ ಅಬೌಟ್ ಇಟ್. ಯಾಕೆ ಅಂತಂದ್ರೆ, ಸೊ ಅಂದ್ರೆ ನೀವು ಫೀಸ್ ಪೇ ಮಾಡ್ತೀರಾ, ಅದಕ್ಕೆ ಕ್ವಾಲಿಟಿ ಕೊಡಬೇಕು ಅನ್ನೋದು ರೈಸ್ ಆಗ್ತಾ ಇರುತ್ತೆ ಹೊರತು, ಈಗ ಅದೇ ಫ್ರೀ ಇರೋದಿರುತ್ತೆ, ಅಲ್ಲಿ ಕೇಳಕ್ಕಾಗತ್ತಾ ನಿಮ್ಗೆ? ಕ್ಯಾನ್ ಯು ಡಿಮ್ಯಾಂಡ್? ಅಲ್ಲಿ ಕೇಳಕ್ಕಾಗತ್ತಾ? ಎಲ್ಲೋ ಫ್ರೀ ಹೋಗಿರ್ತೀರಾ, ಆಯ್ತಾ? ಡಿಮ್ಯಾಂಡ್ ಮಾಡಕ್ಕಾಗತ್ತಾ ನಿಮಗೆ? ಸೊ ಫ್ರೀ ಸಿಕ್ಕ ತಕ್ಷಣ ಚೆನ್ನಾಗಿ ಏನು ಅಂದ್ರೆ ಯಾವ್ದಕ್ಕೂ ಕನ್ಫ್ಯೂಷನ್ ಬರಕ್ಕಾಗಲ್ಲ. ನಾನು ಹೇಳ್ತಿರೋದು ಎಲ್ಲ ಮಿಕ್ಸ್ ಇರುತ್ತೆ ಅಂತ ಹೇಳ್ತಿರೋದು. ಅಂದ್ರೆ 100% ವಾಟ್ ವರ್ಗೀಸ್ ಕುರಿಯನ್ ಸೈಡ್ ಅದನ್ನ ಕರೆಕ್ಟ್ ಅಂತ ಹೇಳಕ್ ಆಗಲ್ಲ. ಇವಾಗ ಟಾಪರ್ ಐಎಸ್ ಗಿಂತ ಮುಂಚೆ UPSC-online.com ಇದ್ದಾಗ ನಾನು ಫ್ರೀ ಆಗಿ ಮಾಡ್ತಾ ಇದ್ದೆ. ನನ್ನನ್ನು ಯಾರು ಕೇಳಕ್ ಆಗ್ತಿತ್ತ? ಸರ್ ಈ ವಾರ ನೀವು ಭಾನುವಾರ ಹೇಳ್ಕೊಡ್ಲೇ ಇಲ್ಲ ಅಂತಂದು. ಕರೆಕ್ಟ್ ಅಲ್ಲ? ಸೊ ಒಂದ್ ಬೆನಿಫಿಟ್ ಇದ್ರೆ ಒಂದು ಇದಿರುತ್ತೆ. ಸೊ ಇಲ್ಲಿ ಆ ಕ್ವಾಲಿಟಿ ಎಫಿಷಿಯನ್ಸಿಗೆ ಒಂದು ಬೆಂಚ್ ಮಾರ್ಕ್ಸ್ ಸೆಟ್ ಆಗಿರುತ್ತೆ. ಸೊ ಎಲ್ಲದೂ ಅಷ್ಟೇನೆ. ಈಗ ಇನ್ಫೋಸಿಸ್ ಆಧಾರ್ ಕಾರ್ಡ್ ಪ್ರಾಜೆಕ್ಟ್ ತಗೊಂಡ್ ಮಾಡ್ಕೊಳ್ಳಿಲ್ವಾ? ಇಸ್ ಇಟ್ ನಾಟ್ ಅ ಸರ್ವಿಸ್ ಟು ದ ನೇಷನ್? ಟಾಟಾ ಕೋವಿಡ್ ಟೈಮ್ ಅಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿಲ್ಲ? ಸೊ ಅಂದ್ರೆ ನಾನು ಹೇಳಿದ್ದು ಸುಮ್ನೆ 100% ಅವ್ರ ಒಪಿನಿಯನ್ ಆ ಟೈಮ್ ಇಂದು ಅವ್ರಿಗೆ ಹಂಗ ಅನ್ಸಿರ್ಬೋದು. ದಟ್ ಇಸ್ ಹೀಸ್ ಒಪಿನಿಯನ್. ನಾಳೆ ಹಿಂಗೆ ಕೇಳ್ತಾನೆ, ಇಂಟರ್ವ್ಯೂನಲ್ಲಿ ಕೇಳ್ತಾನೆ. ಸಡನ್ ಆಗಿ ನೀವು ವರ್ಗೀಸ್ ಕೊರಿಯನ್ ಹೇಳಿದಾನಂದ್ರೆ ಸರಿ ಇರ್ಬೇಕು ಅಂತಲ್ಲ, ನಿಮ್ಮ ಒಪಿನಿಯನ್ ನಿಮ್ದು. ಎಲ್ಲ ಸರ್ ಎಕ್ಸಾಂಪಲ್ ಇದಾವಲ್ಲ. ಗವರ್ಮೆಂಟ್ ಅಂತ 100% ಎಫಿಷಿಯಂಟ್ ಆಗಿದ್ರೆ ಎಲ್ಲ ಗವರ್ಮೆಂಟ್ ಕಂಪ್ನಿಗಳೇ ಇರ್ತಾ ಇತ್ತು. ಯಾಕೆಲ್ಲ ಕ್ಲೋಸ್ ಮಾಡ್ಕೊಂತ ಬಂದ್ರು? ರೀಸೆಂಟ್ ಆಗಿ ನೋಡಿದ್ರೆ ಏರ್ಲೈನ್ಸ್ ಮಾರಿದ್ರು. ಯಾಕೆ ಮಾರಿದ್ರು ಹಂಗಿರ ಟಾಟಾಗೆ? ಕರೆಕ್ಟಾ? ಸೊ ನೀವು ಎರಡು ನೋಡ್ಬೇಕು. ಹೌದು ಸರ್, ಒಂದು ವೆಲ್ಫೇರ್ ಆಫ್ ದ ಪೀಪಲ್ ಬಗ್ಗೆ ವರಿ ಜಾಸ್ತಿ ಗವರ್ಮೆಂಟ್ ಅಲ್ಲಿ ಇರುತ್ತೆ, ಬಟ್ ಎಫಿಷಿಯನ್ಸಿ ವೈಸ್ ಬಂದಾಗ ಈ ಕಡೆ ಇರುತ್ತೆ. ಇದೇ ಕಾರಣಕ್ಕೇನೆ ಇದು ಏನು ಅಲ್ಲ ಮಿಕ್ಸ್ಡ್ ಎಕನಾಮಿ ತಗೊಂಡಿರೋದಾಯ್ತು. ಈ ಕಂಪ್ನಿಗಳನ್ನ ಕಾರ್ಪೊರೇಟ್ ಆಗಿ ಕನ್ವರ್ಟ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ BSNL ಕಂಪ್ಲೀಟ್ ಗವರ್ಮೆಂಟ್ ಅಂಡರ್ ಇತ್ತು, ಸೊ ಅದನ್ನ ಕಾರ್ಪೊರೇಟ್ ಆಗಿ ಕನ್ವರ್ಟ್ ಮಾಡಿದ್ರು. ಈ ಒಂದು 100% ಶೇರು ಗವರ್ಮೆಂಟ್ ಇಂದಿದ್ರು ಕೂಡ ಕಾರ್ಪೊರೇಟ್ ಆಗಿ ಕನ್ವರ್ಟ್ ಮಾಡಿದ್ರು. ಯಾಕೆ ಮಾಡಿದ್ರು ಹಂಗಿದ್ರೆ? ನಿಮ್ ಕಣ್ಣೆರಗಡೆ ಎಕ್ಸಾಂಪಲ್ಸ್ ಇದಾವೆ. ಸೊ ನೀವು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೆಳೆಸ್ಕೋಬೇಕು. ಇಲ್ಲ ಸರ್ ಇದರಲ್ಲಿ ಅಡ್ವಾಂಟೇಜ್ ಇದೆ, ಇದರಲ್ಲಿದೆ, ಅದಕ್ಕೆ ಕಾರ್ಪೊರೇಟ್ ಮಾಡಿದ್ರು ಅದನ್ನ. ಸೊ ನೀವು ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ ಮಾಡಿ, ಓನರ್ಶಿಪ್ ನಮ್ದೇ ಇರ್ಲಿ. ಓಕೆ, ಎಲ್ಲವೂ ಹಂಗಾರೆ ಆದ್ರೆ ಮಾತಾಡೋದು ಪ್ರೈವೇಟೈಸೇಷನ್ ಸೊಸೈಟಿ ನಡೀತಿದೆ ಅಲ್ಲ, ಗ್ಲೋಬಲೈಸೇಷನ್ ಆಗಿರ್ಬೇಕು. ಓಕೆ, ಸೊ ಏನಕ್ಕೆ ನಾವು ಗ್ಲೋಬಲೈಸೇಷನ್ ಹೋದ್ವಿ? ಏನಕ್ಕೆ ಎಲ್ಲಾ ಕಂಪ್ನಿಗಳನ್ನ ಅಲೋ ಮಾಡ್ತೀವಿ, ಪ್ರೈವೇಟೈಸೇಷನ್ ಮಾಡಿಸ್ತೀವಿ? ಸೊ ಅವ್ರು ಬಂದಿಲ್ಲಿ ವರ್ಕ್ ಮಾಡ್ಲಿ ಅಂತ. ಹಂಗಾರೆ ಗೌರ್ಮೆಂಟೇ ಮಾಡ್ಬೋದಿತ್ತಲ್ಲ. ಎಲ್ಲದೂ ಗೌರ್ಮೆಂಟ್ ಮಾಡಕ್ ಆಗಲ್ಲ ಅನ್ನೋದೇ ಕಾನ್ಸೆಪ್ಟ್. ಎಲ್ಲದೂ ಗೌರ್ಮೆಂಟ್ ಮಾಡಕ್ ಆಗಲ್ಲ. ಬಟ್ ಕೋಆಪರೇಟಿವ್ ಮಾಡೆಲ್ ಇಸ್ ಗುಡ್. ಆ ಒಪಿನಿಯನ್ಗಳ ಬಗ್ಗೆ ಏನಾದ್ರು ಇರ್ಲಿ, ಬಟ್ ಕೋಆಪರೇಟಿವ್ ಮಾಡೆಲ್ ವರ್ಕ್ ಆಗಿದೆ, ತುಂಬಾ ಬೆಸ್ಟ್ ವರ್ಕ್ ಆಗಿದೆ. ಸೊ ಒಂದು ಐಡಿಯಾ ಬಂತ ಹೌ ಯು ನೀಡ್ ಟು ಥಿಂಕ್ ಅಂತ. ಓಕೆ, ಏನು ವರ್ಕೌಟ್ ಆಗಲ್ಲ ಅದು. ಅದನ್ನೇ ನೀವು ನನ್ನ ಕೇಳಿದ್ರೆ ನಾನು ಹೇಳೋದು ಆಗಲ್ಲ. ಅವತ್ತು ಹೇಳಿದ್ದೆ ಅನ್ಸುತ್ತೆ, ಒಂದು ಎಕ್ಸಾಂಪಲ್ ಕೊಟ್ಟು. ಏನು? ಹಾ ಅಂತ ಹೇಳ್ತಿರೋದು. ಅದು ನನ್ನ ಪಾಯಿಂಟ್ ಸಪೋರ್ಟಿವ್ ಇದೆ. ಯಾವ್ದದಕ್ಕೆ ಮೊನ್ನೆ ಒಂದು ಆರ್ಟಿಕಲ್ ಮಾತಾಡಿದ್ದು, ಅದನ್ನ ಕ್ಲೋಸ್ ಮಾಡಿದಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ, ಪ್ರೈವೇಟ್ ಕಂಪ್ನಿಗೆ ಅಫೆಕ್ಟ್ ಮಾಡಿದ್ದು ಹೋಲ್ ಎಕನಾಮಿಗೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ. ಯಾಕಂದ್ರೆ 40% ಆಫ್ ದ ಎಕ್ಸ್ಪೋರ್ಟ್ಸ್ ಅದ್ರ ಆ ಕನ್ಸ್ಟ್ರಕ್ಷನ್ ಸೆಕ್ಟರ್ ತಗೊಳ್ತಾ ಇದ್ದಿದ್ದು. ಅಲ್ಲ, ಇಂಪೋರ್ಟ್ ಅಂದ್ರೆ ಸೊ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಸೊ ಗವರ್ಮೆಂಟ್ ಎಲ್ಲದನ್ನು ಮಾಡಕ್ ಆಗಲ್ಲ. ಅದಕ್ಕೆ ಆ ಸ್ಲೋಗನ್ ಇರೋದು, ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್. ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಏನಂಗಂದ್ರೆ ಜನ ಕಡಿಮೆ ಇರ್ಲಿ, ಬಟ್
ಇಂಪ್ಯಾಕ್ಟ್ ಎಲ್ಲ ಕಡೆಗೂ ಇರ್ಲಿ, ಕೈ ಬಿಟ್ಬಿಡೋದಲ್ಲ, ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾ ಇರೋಣ. ನಾವ್ ಅಲ್ಲಿ ನಿಂತ್ಕೊಂಡ್ ಮಾಡಂಗಿಲ್ಲ. ಇಡೀ ಬೆಂಗಳೂರು ಕ್ಲೀನ್ ಮಾಡ್ಬೇಕು, ನಾವು ಮಾಡ್ಸೋದ್ ಬೇಕಾಗಿಲ್ಲ, ಕಾಂಟ್ರಾಕ್ಟ್ ಕೊಡೋಣ. ಕರೆಕ್ಟಾ? ಅರುಣ್ ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಂದ್ರೆ ಅವನ್ ಕೆಲ್ಸ ಅದು. ಯಾಕಪ್ಪ ಕ್ಲೀನ್ ಇಲ್ಲ ಅಂತ ಕೇಳೋದು. ನೀವ್ ಯಾಕೆ ಎಲ್ಲರನ್ನೂ ಮಾನಿಟರ್ ಮಾಡ್ಕೊಂಡ್ ಕುತ್ಕೋತೀರಾ? ಕಾಂಟ್ರಾಕ್ಟ್ ಕೊಟ್ಟಿದ್ದೀರಲ್ವಾ, ಕೆಲ್ಸ ಆಯ್ತೋ ಇಲ್ವೋ? ರೋಡ್ ಹಾಕೋದು ನನ್ಗೆ ಗವರ್ಮೆಂಟ್ ಮಾಡ್ಕೊಂಡ್ ನೋಡ್ಕೊಂಡ್ ಕುತ್ಕೊಳ್ಳೋ ಕೆಲಸ ಅಲ್ಲ. ಕೆಲಸ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತೀಯ, ಕೆಲಸ ಆಗಿಲ್ಲ ಅಂದ್ರೆ ಪೆನಾಲ್ಟಿ ಹಾಕ್ತೀರಾ, ಮಾನಿಟರ್ ಮಾಡ್ತೀರಾ. ಅರ್ಥ ಆಗುತ್ತಲ್ಲ? ಸೊ ಏನಕ್ಕೆ ಅದೇ ಮಿನಿಮಮ್ ಗವರ್ಮೆಂಟ್ ಅಂದ್ರೆ ಕಡಿಮೆ ಜನ ಇರ್ಬೇಕು ಗವರ್ಮೆಂಟ್ ಅಲ್ಲಿ, ಗವರ್ನೆನ್ಸ್ ಮ್ಯಾಕ್ಸಿಮಮ್ ಇರ್ಬೇಕು. ಅಂದ್ರೆ ಥ್ರೂ ಔಟ್ ಇಂಡಿಯಾ ಎಲ್ಲಿ ಹೋದ್ರೂ ಗವರ್ಮೆಂಟ್ ಕಂಟ್ರೋಲ್ ಇದೆ ಅಪ್ಪ ಅಂತ ಇರ್ಬೇಕು. ಆಯ್ತಾ? ಅಂದ್ರೆ ಅವು ಎಲ್ಲರಿಗೂ ಬೆನಿಫಿಟ್ ರೀಚ್ ಆಗ್ಬೇಕು. ಓಕೆ, ನೆಕ್ಸ್ಟ್. Notwithstanding his reservations, it must be said that Kurian credited that he saw a great deal that he could borrow from the ideas and practice of the corporate world. ಆದ್ರೆ ಅವರು ಕೂಡ ಕೋಆಪರೇಟಿವ್ ಸೊಸೈಟಿ ತಗೊಂಡಾಗ ಅದನ್ನ ರಿಜೆಕ್ಟ್ ಮಾಡಿರ್ಬೋದು, ಬಟ್ ಅಲ್ಲಿದೆ ಮಾಡೆಲ್ ಅಂದ್ರೆ ಅಲ್ಲಿ ಚೆನ್ನಾಗಿರೋದೇನಿದೆ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಇನೋವೇಷನ್ಸ್ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ನಾ ಈಗ ಅಷ್ಟೇ ಹೇಳಿದ್ದು. ಯಾವತ್ತು ಪ್ರೈವೇಟ್ ಅಲ್ಲಿ ಏನಂತಂದ್ರೆ ಎಫಿಷಿಯನ್ಸಿ ರೈಸ್ ಇರುತ್ತೆ. ಮುರತ್ತು ಯೋಚನೆ ಮಾಡ್ತಾರೆ, ಎಷ್ಟು ಕಾಸ್ಟ್ ಕಡಿಮೆ ಮಾಡ್ಬೋದು ನಾವು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಎಷ್ಟು ಕಡಿಮೆ ಇದ್ರಲ್ಲಿ ಮಾಡಿದ್ರೆ ನಾನು ಬೆಸ್ಟ್ ಕೊಡ್ಬೋದು. ಒಂದ್ ಪೆನ್ ಅನ್ನ ಬೇರೆಯವ್ರು 5 ರೂಪಾಯಿ ಕೊಡ್ತಾರೆ ಅಂದ್ರೆ ನಾನು ಯಾಕೆ 2 ರೂಪಾಯಿ ಕೊಡಕ್ ಆಗಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಅವ್ರು. ಇನೋವೇಷನ್ ಮಾಡ್ತಾರೆ. ಆಯ್ತಾ? ಸೊ ಇವರು ಅದನ್ನೇ ಮಾಡಿದ್ದು. ಸೆಕೆಂಡ್ ಏನು, ಬ್ರ್ಯಾಂಡ್ ವರಿ ಮಾಡ್ಕೋತಾರ ಅವ್ರು. ಬ್ರ್ಯಾಂಡ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನೋಡಿ, ಟಾಟಾ ಅಂತ ತಕ್ಷಣ ಒಂದು ಬ್ರ್ಯಾಂಡ್, ಇನ್ಫೋಸಿಸ್ ಅಂತ ತಕ್ಷಣ ಒಂದು ಬ್ರ್ಯಾಂಡ್. ನಮಗೆ ನಾವೇನ್ರ ಇದ್ರೆ ಟಾಟಾ ಆದ್ರೆ ಕಣ್ಮುಚ್ಚಿ ಎತ್ಕೋತೀವಿ, ಕರೆಕ್ಟಾ? ತಲೆ ಕೆಡಿಸ್ಕೊಳ್ಳೋದಿಲ್ಲ. ಟೆಕ್ನಾಲಜಿ ಬಹಳ ವರಿ ಮಾಡ್ಕೊತಾರ ಅವರು, ಕರೆಕ್ಟಾ? ಅಲ್ಲಿ ಇರೋ ಬೆಂಚ್ ಮಾರ್ಕ್ ನ ಇಲ್ಲಿ ಯೂಸ್ ಮಾಡ್ಕೊಂಡ್ರು. ಅಂತದೇನು ಅಮೂಲ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಅವ್ರದೇ ಆದಂತ ಲ್ಯಾಬೋರೇಟರಿ ಸೆಟಪ್ ಮಾಡಿಸಿ, ಅರ್ಥ ಆಗ್ತಿದೆಯಲ್ಲ? ಇನೋವೇಷನ್ ಆಯ್ತು. ಏನ್ ಇನೋವೇಷನ್ ಅಂದ್ರೆ, ಮುಂಚೆ ಬರೀ ಹಾಲನ್ನ ಮಾರ್ತಾ ಇದ್ರು. ಹಾಲಿಗೆ ಸೆಲ್ಫ್ ಲೈಫ್ ಕಡಿಮೆ, ಗೊತ್ತಲ್ಲ? ಅವ್ರೇನ್ ಮಾಡಿದ್ರು, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಸ್ಕಿಮ್ಡ್ ಮಿಲ್ಕ್ ತೆಗೆದ್ರು. ಸೊ ಲೈಫ್ ನ ರೈಸ್ ಮಾಡಿದ್ರು, ಪೌಡರ್ ಮಾಡಕ್ ಆಪ್ಷನ್ ಕೊಟ್ರು. ಸೊ ಡೈರಿ ಪ್ರಾಡಕ್ಟ್ ಗೆ ಇಷ್ಟೊಂದು ದೊಡ್ಡ ಮಾರ್ಕೆಟ್ ಕೊಡ್ಬೋದು ಅನ್ನೋದ ತೋರಿಸ್ಕೊಟ್ರು. ಬರೀ ಹಾಲನ್ನೇ ಮಾಡ್ತಾ ಕುತ್ಕೊಳ್ಳಿಲ್ಲ ಅವರು, ಅದನ್ನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು. ನೋಡಿ, ಒಬ್ಬ ಡೈರಿ ಇಂಜಿನಿಯರ್ HM ದಲಯಾ, Amul achieved the breakthrough in converting buffalo milk into skim milk powder and condensed milk. ಇವತ್ತೆಲ್ಲ ಬರ್ತಾ ಇದೆ ಗೊತ್ತಲ್ಲ, ಅದ್ಯಾವುದೋ 30 ದಿವಸ ಇಡ್ಬೋದು ಹಾಲು, ಗುಡ್ ಲೈಫ್. ಸೊ ಅಂದ್ರೆ ನಾನು ಹೇಳ್ತಿರೋದು ಅಲ್ಲಿಂದ ಶುರುವಾಗಿದ್ದು. ಇದನ್ನ ಯೋಚನೆ ಮಾಡಲ್ಲ, ಇವತ್ತು ಯೂಸ್ ಮಾಡಿದ್ರೆ ಮಾಡಿದ್ವಿ, ಇಲ್ಲಾಂದ್ರೆ ವೇಸ್ಟ್ ಅನ್ನೋ ಲೆಕ್ಕಕ್ಕೆ ಅಷ್ಟೇ ಇದ್ದಿದ್ದು. It was the single innovation that gave Amul a distinct competitive advantage and profoundly changed the lives of the milk producers in Gujarat and Bihar. ಅಂದ್ರೆ ಪ್ರೈವೇಟ್ ಇಂದ ನೀವೇನ್ ರಿಜೆಕ್ಟ್ ಮಾಡ್ತಿದ್ರಲ್ಲ, ಪ್ರೈವೇಟ್ ಇಂದ ಎತ್ಕೊಂಡು ಅದನ್ನ ಸಕ್ಸಸ್ ಮಾಡಿಸಿದ್ದವರು. ಇಲ್ಲಿ ಅದಕ್ಕೆ ರಿಸರ್ಚ್ ಮಾಡಕ್ ಲ್ಯಾಬ್ ಹಾಕೊಂಡಿದ್ರು, ಅದರಿಂದ ಅಚೀವ್ ಮಾಡಿಸಿದ್ರು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ತಿರೋದು, ಈ ತರ ಮಾಡಿದ್ರಲ್ಲ ಅದನ್ನ ಕಂಟಿನ್ಯೂ ಮಾಡಿದ್ವಾ? ಓಕೆ, ವರ್ಗೀಸ್ ಕುರಿಯನ್ ಲೆಗಸಿನ ಯಾರು ಕಂಟಿನ್ಯೂ ಮಾಡ್ಲಿಲ್ಲ, ಬಟ್ ಅದು ನಮ್ಮ ಕಾಂಟ್ರಿಬ್ಯೂಷನ್ಗೆ ಎಷ್ಟಾಯ್ತು? ಕೋಆಪರೇಟಿವ್ ಮೂವ್ಮೆಂಟ್ ಇನ್ನೊಬ್ರು ಯಾರನ್ನು ಯಾಕೆ ಇನ್ಫ್ಲೂಯೆನ್ಸ್ ಮಾಡ್ಲೇ ಇಲ್ಲ? ಇದೇ ತರ ನಾವು ಅವ್ರ ಮಿಲ್ಕಿಂಗ್ ಮಾಡಿದ್ರಪ್ಪ, ನಾವ್ ಯಾರೋ ಆಯಿಲ್ ಸೀಡ್ಸಿಂಗ್ ಮಾಡೋಣ, ನಾವ್ ಯಾವ್ದೋ ಫ್ರೂಟಿಂಗ್ ಮಾಡೋಣ, ಈ ತರ ಒಂದ್ ಥಾಟ್ ಯಾರು ತಗೊಳ್ಳಿಲ್ಲ, ಅದು ಇದನ್ನೂ ಆಗ್ಲಿಲ್ಲ. ಓಕೆ, ಸೊ ಅದು ಇವತ್ತಿಗೂ ಕೂಡ ಡೈವರ್ಸಿಫಿಕೇಶನ್ ಕಂಟಿನ್ಯೂ ಮಾಡ್ತಾನೆ ಇದೆ. ಹಿಂದೂನಲ್ಲಿ ಪ್ರತಿ ದಿವಸ ಆಡ್ ಕೊಡ್ತಾನೆ ಇರುತ್ತೆ. ನೋಡಿದಿರಲ್ಲ, ಒಂದು ಕಾರ್ಟೂನ್ ತರ ಅವ್ರಿಬ್ರು ಮಕ್ಕಳು ಮಾತಾಡ್ಕೊಳ್ಳೋ ತರ ಎವ್ರಿ ಡೇ ಕೊಡುತ್ತೆ. ಅಂದ್ರೆ ಅಲ್ಲಿಂದ ಅವ್ರು ನಿಂತ್ಕೊಂಡೇ ಇಲ್ಲ ಬರೀ ಮಿಲ್ಕ್ ಅಂತ, ಎಲ್ಲಾ ತರ ಪ್ರಾಡಕ್ಟ್ಸ್ ಅಂದ್ರೆ ಡೈರಿಗೆ ಸಂಬಂಧಪಟ್ಟಿದ್ದು ಮಾಡ್ತಾನೆ ಇದ್ದಾರೆ. ಸೇಮ್ ನಂದಿನಿ ಇನ್ ಕರ್ನಾಟಕ, ಆವಿನ್ ಇನ್ ತಮಿಳುನಾಡು, ವರ್ಕಾ ಇನ್ ಪಂಜಾಬ್. ಅದರದೇ ಮಾಡೆಲ್ಗಳನ್ನ ಫಾಲೋ ಮಾಡಿದ್ವಿ. ಎಕ್ಸಾಂಪಲ್ಗಳನ್ನ ನೆನ್ಪಿಟ್ಕೊಳ್ಳಿ, ಆವಿನ್, ವರ್ಕಾ. ಆಯ್ತಾ? ಸೊ ಡಿಜಿಟಲ್ ರೆವಲ್ಯೂಷನ್, ಓಕೆ, ಇದೇನೋ ಫಿಸಿಕಲಿ ಆ ಟೈಮಲ್ಲಿ ಅವ್ರು ಮಾಡಿದ್ರು. ಇವತ್ತು ಓಕೆ ಡಿಜಿಟಲ್ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಿದೀವಿ ನಾವು. ಎಲ್ಲದನ್ನೂ ಡಿಜಿಟಲ್ ಅಲ್ಲಿ, ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದೀರಾ, ಎಲ್ಲದೂ ಡಿಜಿಟಲ್, ಆನ್ಲೈನ್ ಬ್ಯಾಂಕಿಂಗ್ ಎಲ್ಲದೂ ಆನ್ಲೈನ್ ಆಗಿದೆ. ಬಟ್ ಅಗ್ರಿಕಲ್ಚರ್ ಸೆಕ್ಟರ್ ನ ಯಾಕೆ ಡಿಜಿಟಲೈಸೇಷನ್ ಬಿಟ್ಟು ಮುಂದ್ಕೋಯ್ತು ಅಂತ ಗೊತ್ತಿಲ್ಲ ಅಂತ ಮಾಡ್ತಾ ಇದೀವಿ. ಬಟ್ ಬಹಳ ಹಿಂದೆ ಉಳಿದಿದೀವಿ. ಯಾಕೆ? ಎಲ್ಲದರಲ್ಲೂ ಫಾಸ್ಟ್. ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಡಿಜಿಟಲ್ ವರ್ಲ್ಡ್ ಇನ್ನೂ ರಿಯಾಲಿಟಿ ಆಗಿಲ್ಲ, ಇವಾಗ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಈ ನ್ಯಾಮ್ ಏನಿದು,
ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್. ನಾನಿವಾಗ ಸೆಲ್ ಮಾಡ್ಬೇಕು, ನಾನು ಏನ್ ಮಾಡ್ತೀನಿ, ನಾನು ಬೆಳೆದಿದ್ದೀನಿ, ಅರ್ಥ ಆಯ್ತಲ್ಲ, ನನ್ನ ಕ್ರಾಪ್ಸ್ ಅನ್ನ ನಾನು ಆಲ್ ಓವರ್ ಇಂಡಿಯಾ ರೇಟ್ ನೋಡ್ತೀನಿ. ಒಂದ್ ಕಡೆ 3,000, ಒಂದ್ ಕಡೆ 2, ಒಂದ್ ಕಡೆ 1,500 ಅಂತ. ಮಧ್ಯಪ್ರದೇಶದಲ್ಲಿ 3,500 ಸಿಗ್ತಾ ಇದೆ ನನಗೆ. ನಾನೇನ್ ಮಾಡ್ಬೋದು, ಎಸ್ ಅಲ್ಲಿಗೆ ಸೆಲ್ ಮಾಡ್ತೀನಿ ಅಂತ ಆರ್ಡರ್ ಕೊಟ್ಟು ಇಲ್ಲಿಂದ ಅಲ್ಲಿ ಕಳಿಸ್ತೀನಿ. ಕಾಸ್ಟ್ ಟ್ರಾನ್ಸ್ಪೋರ್ಟೇಶನ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಲಾಭನೂ ಜಾಸ್ತಿ ಇದೆ ಅಲ್ಲ. ಸೊ ಅಂದ್ರೆ ಒಂದು ಎಕ್ಸಾಂಪಲ್. ಬಟ್ ಇನ್ನೂ ಇದು ರಿಯಾಲಿಟಿನ ಎಷ್ಟು ಜನ ಫಾರ್ಮರ್ಸ್ ನಾನು ಅಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಮಾರ್ತೀನಿ ಅಂತ ಹೋಗ್ತಿದ್ದಾರೆ, ಅದೇ ನೋಡ್ತಾ ಇದ್ದೀವಿ. ಸೊ ಇಂಡಿಯಾ ಟಾಕ್ಸ್ ಅಬೌಟ್ ಸ್ಮಾರ್ಟ್ ಸಿಟೀಸ್ ಬಟ್ ನಾಟ್ ಸ್ಮಾರ್ಟ್ ವಿಲೇಜಸ್. ಯಾಕಿಲ್ಲ? ಸ್ಮಾರ್ಟ್ ವಿಲೇಜಸ್ ಬಗ್ಗೆ ಇನ್ನೂ ಕಾನ್ಸೆಪ್ಟ್ ತಗೊಳಕ್ ಯಾಕೆ ಹೆಸಿಟೇಷನ್ ಮಾಡ್ತಾ ಇದೀವಿ? ಸ್ಮಾರ್ಟ್ ಸಿಟಿ ಬಿಲ್ಡ್ ಮಾಡೋ ಟೈಮಲ್ಲಿ ನಾನು ಹೇಳೋದು, ಸರ್ ಸ್ಮಾರ್ಟ್ ಸಿಟಿ ಮಾಡಿ ಆಮೇಲೆ ಸ್ಮಾರ್ಟ್ ವಿಲೇಜ್ ಮಾಡಿ. ಯಾಕೆ ಜೊತೆಗೇನೆ ಅನೌನ್ಸ್ ಮಾಡ್ಬೋದಿತ್ತಲ್ಲ, ವಿ ವಿಲ್ ಬಿಲ್ಡ್ ಇಷ್ಟು ಸ್ಮಾರ್ಟ್ ಸಿಟಿಗಳು, ಇಷ್ಟು ಸ್ಮಾರ್ಟ್ ವಿಲೇಜಸ್ ಮಾಡ್ತೀವಿ ಅಂತ. ಗವರ್ಮೆಂಟ್ ಅದನ್ನೇ ಹೇಳೋದು, ಇವಾಗೇನೆ ಹೇಳಿದ್ರೆ ಗವರ್ಮೆಂಟ್ ವೆಲ್ಫೇರ್ ಸರ್ ಕೇರ್ ಮಾಡುತ್ತೆ ಅಂತ. ಅಲ್ಲಲ್ಲ, ನಾನು ಹೇಳೋದು ಮಾಡೆಲ್ಗಾರು ಎತ್ಕೋಬೋದಿತ್ತಲ್ಲ ಅಂತ. ಸೊ ಇಟ್ ಮೇಕ್ ಸೆನ್ಸ್ ಅಲ್ಲ. ನೀವು ಒಮ್ಗೆ 6 ಲಕ್ಷ ವಿಲೇಜಸ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. 600 ಇಂಡಿಯಾದಲ್ಲಿ ಮಾಡೆಲ್ ವಿಲೇಜಸ್ ಮಾಡ್ತೀವಿ ಅಂತ ಎತ್ಕೋಬೋದಿತ್ತಲ್ಲ. ಸ್ಮಾರ್ಟ್ ಸಿಟಿ ಪ್ಲಾನ್ ತರ ಸ್ಮಾರ್ಟ್ ವಿಲೇಜ್ ಪ್ಲಾನ್ ಎತ್ಕೋಬೋದಿತ್ತಲ್ಲ. ಆಮೇಲೆ ಅದನ್ನ ನೋಡೋಣ ಮುಂದಿನ ಹೆಂಗಾಗತ್ತೆ ಅಂತ. ಒಟ್ಟೆ ಅಟ್ ಎ ಟೈಮ್ ಮಾಡಿ ಅಂತ ಹೇಳ್ತಿಲ್ಲ, ಅದನ್ನ ಹೇಳ್ತಿರೋದು. ಬೇರೆದ್ ಮಾಡಿದೀವಿ ಅಂತ ನೀವು ಹೇಳ್ತೀರಾ. ಆದರ್ಶ ಗ್ರಾಮ ಯೋಜನಾ ಕಾನ್ಸೆಪ್ಟ್ ಎಸ್ ಲೈವ್ಲಿಹುಡ್ ಫೋಕಸ್ಡ್ ಇದೆ, ಬಟ್ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ತರ ಇಲ್ವಲ್ಲ. ಅಂದ್ರೆ ನೀವು ನಿಮ್ಮ ಇದಕ್ಕೆ ಹೇಳ್ತಿರೋದು ಮಾಡಿದೀವಿ ಅಂತ ಹೇಳಿ ಅಂತ. ಅಂದ್ರೆ ಯಾರು ನಿಮ್ಮ MP ಗಳು MLA ಗಳು ಒಂದು ವಿಲೇಜ್ ನ ಅಡಾಪ್ಟ್ ಮಾಡ್ಕೋಬೇಕು. ದೇ ಹ್ಯಾವ್ ಟು ಡೆವಲಪ್ ದಟ್ ವಿಲೇಜ್, ಅದೊಂದು ಮಾಡೆಲ್ ವಿಲೇಜ್ ಆಗಿ ಮಾಡ್ಬೇಕು ಅವರು. ಸೊ ದಟ್ ಬೇರೆಯವರು ಅದನ್ನ ಕಾಪಿ ಮಾಡೋ ತರ ಆಗ್ಬೇಕು. ಓಕೆ, ನಾಟ್ ಈವನ್ ಲಿವೇಬಲ್ ವಿಲೇಜಸ್, ಬದುಕೋ ರೀತಿ ಅಂತ ವಿಲೇಜ್ ಆರ್ ಮಾಡ್ತೀವಿ ಅಂತಾನು ಕೂಡ ಇಲ್ಲ. ಫಾರ್ಮರ್ ಸುಸೈಡ್ಸ್ ಆರ್ ನಾಟ್ ಅನ್ಕಾಮನ್, ವೇವಿಂಗ್ ಹೆವಿಲಿ ಆನ್ ದ ನೇಷನ್ಸ್ ಕನ್ಸೈನ್ಸ್. ಓಕೆ, ಈ ಕೋಆಪರೇಟಿವ್ ಮೂವ್ಮೆಂಟ್ ಅವ್ರು ಶುರು ಮಾಡಿದ್ದು ಎಲ್ಲ ಕಡೆ. ಈಗ ಹೇಳ್ದೆ ಒಂದೆರಡು ಬ್ಯಾಡ್ ಥಿಂಗ್ಸ್ ಹೇಳಿದೆ ನಿಮ್ಗೆ, ಅದೊಂದು ಪ್ರಾಪರ್ ಆಗಿ ಹೋಗ್ಲಿಲ್ಲ. ಲ್ಯಾಕ್ ಆಫ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅದೇ ಆಗಿರೋದು ಬ್ಯಾಂಕಿನ ವಿಚಾರದಲ್ಲಿ. ಮಾಡೆಲ್ ಏನೋ ಚೆನ್ನಾಗಿದೆ, ಪ್ರೊಫೆಷನಲಿ ಮ್ಯಾನೇಜ್ ಮಾಡ್ಬೇಕಲ್ಲ, ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿದೆ, ಹಿಂಗಿದೆ, ಈ ತರ ದುಡ್ಡು ಬಂದಿದೆ, ಈ ತರ ಡಿಸ್ಪರ್ಸ್ ಮಾಡ್ತೀವಿ, ಅದನ್ನೆಲ್ಲ ಹೈಡ್ ಅಂಡ್ ಸೀಕ್ ಮಾಡಕ್ ಶುರು ಮಾಡಿದ್ರು. ಅಡಿಕ್ವೇಟ್ ಫೈನಾನ್ಸ್ ಅಂಡ್ ಪೂರ್ ಅಡಾಪ್ಟೇಷನ್ ಟೆಕ್ನಾಲಜಿ. ಸೊ ಈಗ ನಾವು ಬ್ಯಾಂಕ್ಗಳು ಪ್ರೈವೇಟ್ ಇರೋರು ಹೆಂಗಿದ್ದಾರೆ ಹಂಗೆ ಕೋಆಪರೇಟಿವ್ಸ್ ಗಳು. ಅಂದ್ರೆ ನಾವು ಬರೀ ಬ್ಯಾಂಕಿಂದ ಹೇಳ್ತಾ ಇಲ್ಲ, ಬ್ಯಾಂಕ್ ಒಂದ್ ಲೆವೆಲ್ ಓಕೆ, ಬಟ್ ಉಳಿದಿದ್ದೆಲ್ಲ ಇನ್ನು ಬ್ಯಾಕ್ ಸ್ಟೆಪ್ ಇಟ್ಕೊಂಡಿದ್ವಿ. ಅದು ಸಾಲದು ಅಂತ ಈ ಪ್ಯಾಂಡಮಿಕ್ ಬೇರೆ ಅರ್ಬನ್ ರೂರಲ್ ಡಿವೈಡ್ ನ ಇನ್ನೂ ಜಾಸ್ತಿ ಮಾಡಿದೆ. ಓಕೆ, ಅಂದ್ರೆ ಕಾರ್ಪೊರೇಟ್ ಸೆಕ್ಟರ್ ಸ್ಟಾಕ್ ಮಾರ್ಕೆಟ್ ಬೂಮ್ ನ ತಗೊಂಡು ಎಂಜಾಯ್ ಮಾಡ್ತಾ ಇದ್ರೆ, ಈ ಕಡೆಗೆ ಬದುಕೋಕ್ಕೂ ಕೂಡ ಒದ್ದಾಡ್ಕೊಂಡು ಹಳ್ಳಿಲಿ ಜನ ಜೀವನ ಮಾಡ್ತಾ ಇದ್ದಾರೆ. ಸೊ ಇನ್ನೊಬ್ಬ ವರ್ಗೀಸ್ ಕುರಿಯನ್ ಬರ್ತಾನ? ಯಾರು ಇಲ್ಲಿ ಬರ್ತಾರ? ನಾನ್ ನೋಡ್ತೀನಿ.